ತತ್ವಪದಗಳ ಕಲಾವಿದರ ಸಂಪರ್ಕ ಇರೋದ್ರಿಂದ ನಾನು ದಿನಾಲೂ ಬಹಳ ಖುಷಿಯಾಗಿರ್ತೇನೆ ಅನ್ನೋದು ಮಾತು ಹೇಳ್ತೇನೆ. ಹೀಗಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಜಾನಪದ ಗೊಂಚಲು ಕೃತಿಯನ್ನ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಅದು ಈ ಭೂತಾಯಿಯ ಒಡಲಲ್ಲಿ ಅನ್ನುವಂತ ಜರಗಾಚಲು ಸಂಭ್ರಮದಲ್ಲಿ ಅನ್ನುವಂತ. ಹೀಗಾಗಿ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ತುರ್ತಾಗಿ ಅವರಿಗೆ ಮೀಟಿಂಗ್ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಅವರು ಯಾವ ಸಂದರ್ಭದಲ್ಲಿ ಅವರಿಗೆ ಸಭೆಗಳು ತುರ್ತು ಕರೆಗಳು ಬರ್ತಾವ ಹೇಳಕ್ ಬರೋದಿಲ್ಲ. ನಿನ್ನೆವರೆಗೆ ಅವ್ರು ಇಡೀ ಕುಟುಂಬದವ್ರು ಇಲ್ಲಿ ಬಂದಾರೆ, ಎಲ್ಲರೂ ಬಂದು ಅವರು ತುರ್ತಾಗಿ ಸಭೆಯಲ್ಲಿ ಪಾಲ್ಗೊಳ್ಬೇಕಾಯ್ತು, ಅದಕ್ಕೆ ಬರಲಿಲ್ಲ. ಆದ್ರೆ ಅವರು ಬರೋದಿಲ್ಲ ಒಂದು ಸಂಗತಿ ಗೊತ್ತಾದಾಗ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಕಾಳೇನವ್ರು ಸರ್ ಒಂದು ಮುಖ ಸಣ್ಣ ಮಾಡಿದ್ರು. ಅಯ್ಯೋ ನಮ್ಮ ಗುರುಗಳು ಬರಲಿಲ್ಲಲ್ಲ, ಪ್ರತಿ ವರ್ಷ ನಮ್ಮ ಜೊತೆ ಇರ್ತಿದ್ರಲ್ಲ ಅಂತ. ಅವ್ರ ಕುಟುಂಬದವ್ರದವ್ರು ಅಷ್ಟೇ ಪ್ರೀತಿಯಿಂದ ಬಂದು ಅವರ ಶ್ರೀಮತಿ ಅವರಿಗೆ ಈ ಆಯರಿ ಮಾಡುವ ಮೂಲಕ ಒಳ್ಳೆಯ ಸೀರೆ ಉಡಿಸುವ ಮೂಲಕ ಎಷ್ಟು ಸತ್ಕಾರ ಮಾಡಿದ್ರೆ, ಎಷ್ಟು ಆತ್ಮೀಯತೆ ಅವ್ರ ಕುಟುಂಬದ ಪ್ರೀತಿ ಎಷ್ಟು ದೊಡ್ಡದನು ಅಂತ. ಹಾಗಾಗಿ ಈ ಜಾನಪದ ಅನ್ನೋದೇ ಬದುಕಿನ ಪ್ರೀತಿಯನ್ನ ಕಟ್ಟಿಕೊಡುವಂತ, ಈ ಜಾನಪದ ಅನ್ನೋದೇ ಬದುಕಿನ ಸಂಸ್ಕೃತಿಯನ್ನ ಕಟ್ಟಿಕೊಡುವಂತದ್ದು. ಹೀಗಾಗಿ ಈ ಜಾನಪದ ಗೊಂಚಲು ಇದು ಜನಪದೀಯರ ಅಧ್ಯಯನಕ್ಕೆ ಹೊಸ ದೇಶಗಳನ್ನ ತೋರಿಸಿದಂಥದ್ದು. ಕನ್ನಡದಲ್ಲಿ ಇದುವರೆಗೆ ಬಂದಂತ ಜಾನಪದ ಕುರಿತಾಗಿರುವಂತ ಸಂಶೋಧನೆ ವಿಮರ್ಶೆಗಳ ಕೃತಿಗಳಿಗಿಂತ ಇದು ಬೇರೆಯಾಗೇ ಇದೆ ಅನ್ನುವಂತ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ನೋಡೋ ದೃಷ್ಟಿಕೋನ ಇದೆ ಅನ್ನುವಂತ. ಕೇವಲ ಅವರು ಒಂದು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅಷ್ಟೇ ಅಲ್ಲ, ಅವರು ನೆಲಮೂಲದಿಂದ ಬಂದಂತವ್ರು. ಬಾಗಲಕೋಟೆ ತಾಲೂಕಿನ ಬೆನ್ನೂರು ಗ್ರಾಮದಲ್ಲಿ ಇವತ್ತದು ಮುಳುಗಡೆ ಆಗಿದೆ. ಮುಳುಗಡೆ ಪೂರ್ವದಲ್ಲಿ ಅವ್ರ ಊರಿಗೆ ಹೋಗಿದ್ದೆ ನಾವು. MA ತರಗತಿ ಒಳಗೆ ನಾವು ಇಬ್ರು ಕ್ಲಾಸ್ಮೇಟ್. ನಾವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 1988, 89, 90 ಕನ್ನಡ ಅಧ್ಯಯನ ಪೀಠದಲ್ಲಿ ನಾವು ಕನ್ನಡ ಓದುವಂತ ಸಂದರ್ಭದೊಳಗ ಅವರು ನನ್ನ ಸಹಪಾಠಿಯಾಗಿದ್ದರು. ಆ ಹೊತ್ತಿಗೆ ನಾವು ಬಹಳ ಆಸಕ್ತಿ ಇತ್ತು. ಕಲೆ, ಸಂಗೀತ, ಸಾಹಿತ್ಯ, ಜಾನಪದ ಎಷ್ಟು ಆಸಕ್ತಿ ಇತ್ತಂದ್ರ ಅವರು ಸ್ವತಃ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ನಮ್ಮ ಅಧ್ಯಯನ ಪೀಠದಲ್ಲಿ ಯಾವ್ದಾದ್ರು ಸಮಾರಂಭ ಇದ್ರೆ ಸ್ವತಃ ಹಾರ್ಮೋನಿಯಂ ನುಡಿಸ್ತಾ ಇದ್ರು ಮತ್ತು ಅಷ್ಟೇ ನಿಖರವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು. ರಜೆ ಅವಧಿಗಳು ನಮ್ಮ ಊರಿಗೆ ಬರೆದು ಕರ್ಕೊಂಡು ಹೋಗ್ತಾ ಇದ್ರು. ಬೆನ್ನೂರು ಹೋಗಿ ಬರತ್ತೆ, ಇನ್ನ ಮುಳುಗಡೆ ಆಗಿದ್ದಿಲ್ಲ ಅವಾಗ, ಇನ್ನ ಮುಳುಗಿದ್ದಿಲ್ಲ, ಅವಾಗಲ ಹೋಗಿದ್ವಿ ನಾವು. ಅವೆಲ್ಲ ಕಡ್ಲೆಮಟ್ಟಿ ಹೋಗು ರೈಲ್ವೆ ಹಳಿ ಮಗ್ಲ ರೋಡ್ ಹೋಗಿತ್ತು. ಆಮೇಲೆ ಗುಡ್ಡದಾಗ ಅವ್ರು ಬೆನ್ನೂರು ಗುಡ್ಡನ ಅದು ಹರೇ ಮಲ್ಲಾಡೋ ಪ್ರದೇಶ, ಹಳೆ ಬೆನ್ನೂರು ನೋಡ್ಬಿಟ್ರ ಗುಡ್ಡದಾಗ ಸಾಹೇಬ್ರದ ಊರ ಸಾಹೇಬ್ರ ಊರ ಬೆನ್ನೂರು, ಇಲಾಳ, ತಳಿಗಾಲ, ಸಿದ್ಗುಪ್ಪಿ ಆ ಕಡೆ ಏನದಾವಲ್ಲ ಅದು ಅಸ್ಮಿತೆ, ಅದು ಕಣ್ಣಿಗೆ ಕಟ್ಟಿಬಿಟ್ಟ ಸ್ವರ್ಗ ಅವ್ರಿಗೆ. ನಮ್ಮ ಮನಳ್ಳಿ ಸಾಹೇಬ್ರು ಆ ಭಾಗನ ನೋಡ್ಬಿಟ್ರ ಆ ಬೆನ್ನೂರು ಗುಡ್ಡದ ಮೇಲೆ ಹತ್ತಿ ಇಳಿದು ಇತ್ತಲ್ಲ ಆ ಕಾಲಕ್ಕೆ, ಅದು ಈಗ ನೀರು ನಿಂತಿದ್ದು ಸಮುದ್ರ ಕಣ್ಣ ಕಾಣ್ತೈತೆ, ನಮ್ಗೆ ಸಾಗರ ಕಣ್ಣ ಕಾಣುತ್ತೆ, ಸಮುದ್ರ ಕಣ್ಣ. ಆ ನೆಲದಿಂದ ಬಂದಂತವ್ರು. ಆದ್ರೆ ಅವರು ಬಡಿಗೇರ್ ಸರ್ ತಮ್ಮ ಗ್ರಾಮೀಣವನ್ನು ಬಿಟ್ಕೊಳ್ಳಿಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ಇದ್ರ ಈ ಕೃತಿಯೊಳಗೆ ಹೇಳ್ತಾರು, ಪಾಂಚಾಳ ಜಾನಪದ ಕೃತಿ ಬಗ್ಗೆ ಬರೆಯುವಂತ ಸಂದರ್ಭದಲ್ಲಿ ಹೇಳ್ತಾರು, ನಾನು ಬಾಲ್ಯದೊಳಗಡೆ ನನ್ನ ತಂದೆ ಜೊತೆ ಬಡಿಗೆ ವೃತ್ತಿಯನ್ನು ಸಹಿತ ನೋಡ್ತಾ ಇದ್ದೆ, ಕಲಿತಾ ಇದ್ದೆ ಅನ್ನುವಂತ ಮಾತು ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಅವರ ಅಜ್ಜಿಯರು ಹಾಡುವಂತಹ, ಅವರ ತಂದೆಯ ತಾಯಿಯ ತಾಯಿ ಹಾಡುವಂತ ಹಾಡುಗಳನ್ನ ಕೇಳ್ತಾ ಇದ್ದೆ. ನಾನು ಬಾಲ್ಯದಲ್ಲಿ ಕೇಳ್ತಾ ಇದ್ದೆ, ನನಗೆ ಅರ್ಥ ಆಗ್ತಿದ್ದಿಲ್ಲ. ಅದು ಹೈಸ್ಕೂಲ್ಗೆ ಬಂದಾಗ ಏನೋ ಬರ್ಕೋಬೇಕು ಅನಿಸ್ತಿರ್ತಾವ್ರು. PUCಗೆ ಹೈಸ್ಕೂಲ್ ಬಂದಾಗ ಅವ್ರು ಹಾಡೋದನ್ನ ಬರ್ಕೋಬೇಕಂತೇಳಿ ಬರಿತಾ ಇದ್ರು ಅನ್ನುವಂಥದ್ದು. ಆಮೇಲೆ ಸಂಗ್ರಹ ಮಾಡಿ ಇಟ್ಟಿದ್ದನ್ನ ಹಂಗ ಇಟ್ಬಿಟ್ಟಿದ್ದೆ. ಮಗಳ ಮದುವೆ ಮಾಡುವಂತ